ನೀರಾವರಿಯವ್ರಿಗೆ ನೀರು ಬಿಡ್ತೀರಾ ಹೇಗೆ? ಈಗ ನೋಡಕ್ಕ, ಈಗ ಮೊದಲೇ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕು ನಾವು. ಮೊದಲೇ ಕುಡಿಯೋ ನೀರು ಇಂಪಾರ್ಟೆಂಟ್ ನಮಗೆ. ಕುಡಿಯೋ ನೀರು ಸಮಸ್ಯೆ ನನ್ನ ಅನಿಸಿಕೆ ಸಮಸ್ಯೆ ಆಗಲ್ಲ. ಹೋದ ವರ್ಷದಲ್ಲೂ ಇದೇ 6ನೇ ತಾರೀಕಿಗೆ 7ನೇ ತಾರೀಕಿಗೆ 80 TMC ಇತ್ತು. ಈಗ 69 TMC ಇದೆ. ಇನ್ನು ಮಳೆ ಬರ್ತದ DC ಮೇಡಮ್ ಬಂದೇ ಹೇಳ್ತಾರೆ, ಮಳೆ ಬರ್ತದ, ನಿರೀಕ್ಷೆ ಯಾವ್ದು ತೊಂದರೆ ಆಗಲ್ಲ ಅಂತಾರೆ. ದೇವ್ರ ತಾನು ಪ್ರಾರ್ಥನೆ ಮಾಡ್ಬೇಕು. ಈಗ ನಮ್ಮ ಕೈಲಿಲ್ಲ, ಮಳೆ ಕೊಡೋದು ನಮ್ಮ ಕೈಲಿಲ್ಲ, ದೇವ್ರ ಕೈಲಿರೋದು. ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ, ದಯಮಾಡಿ ಮಳೆ ಆಗ್ಲಿ ಅಂತ. ಬೆಳೆ ಪರಿಶೀಲನೆ ಒಂದ್ ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಬ್ಯಾಂಕಿಂದ. ಸಾಲ ನೋಡಿಲ್ಲ, ಇಲ್ಲ ಈ ಬಾರಿ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ. ಅದನ್ನು ಮನೆ ಮುಖ್ಯಮಂತ್ರಿ ಗಮನ ತಂದು ಸರ್ಕಾರ ಅದೇನ್ ತೀರ್ಮಾನ ನೋಡು ಮನ್ನ ಮಾಡಕ್ ನಾನು ಪ್ರಯತ್ನ ಮಾಹಿತಿ ಕೊಡ್ಬೇಕಿಲ್ಲ, ನಾನು ಪ್ರಪೋಸಲ್ ಕೊಡ್ತೀನಿ. ತೀರ್ಮಾನ ಮಾಡ್ಬೇಕಾಗಿರೋದು ಮನೆ ಮುಖ್ಯಮಂತ್ರಿಗಳು. ಅವ್ರಿಗೆ ಹೌದು, ಏನಾದ್ರು ಮಾಡುವ ಇಲ್ಲ, ಖಾತೆ ಇನ್ನ ತೀರ್ಮಾನ ಮಾಡಿಲ್ಲ, ಯಾವಾಗ ಮಾಡ್ತಾರ ಗೊತ್ತಿಲ್ಲ. ಅದು ಮನೆ ಮುಖ್ಯಮಂತ್ರಿ ವ್ಯಕ್ತಿಗೆ ಬಿಟ್ಟಿರೋದು. ಅದು ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ, ಇಂಥದ್ದು ಇಲ್ಲ. ವಸತಿ ನನ್ನ ವಸತಿ ಖಾತೆ ಕೊಟ್ಟಿದ್ರು, 3 ವರ್ಷ ವಸತಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಒಂದು 15 ವರ್ಷದಿಂದ ಒಂದು ಮನೆ ಕೊಟ್ಟಿರ್ಲಿಲ್ಲ. ನನ್ನ ಅವಧಿಯಲ್ಲಿ ನಾನು ಸಂತೋಷ ತಂದಿರೋದೇನಂದ್ರೆ, ಖುಷಿ ತಂದಿರೋದಂದ್ರೆ 79,860 ಮನೆ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀನಿ ನಾನು ನನ್ನ ಅವಧಿಯಲ್ಲಿ. ಇನ್ನ 33,000 ಮನೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತು ಮನೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು. ನನ್ಗೆ ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ಕ್ಯಾಬಿನೆಟ್ ಫುಲ್ ಆಗಿದೆ, ಮಿನಿ ಸರ್ಜರಿ ಮಾಡ್ತಾರಂತ. ಏನ್ ಮಿನಿಸ್ಟರ್ 2-3 ಮಂದಿ ಸಚಿವರು ಈಗ ನೋಡ್ರಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಅವತ್ತಿಂದ ಪದೇ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಮೊನ್ನೆನೂ ಹೇಳಿದೆ, ನನ್ನ ಮಾಧ್ಯಮದಲ್ಲಿ 10 ದಿನ ಮುಂಚೆ ನನ್ನ ಮಾಧ್ಯಮದಲ್ಲಿ ಮಾತಾಡುವಾಗ ಹೇಳಿದ್ದೀನಿ, ನಾನು 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ದೀನಿ ಮಂತ್ರಿಯಾಗಿ ಸೇವೆ ಕೆಲಸ ಮಾಡಿದ್ರಿಂದ. ಈಗ ಇಲ್ಲಪ್ಪ 28 ಚುನಾವಣೆ ಬರ್ತಾ ಇದ್ದೀನಿ, ಪಕ್ಷಕ್ಕೆ ಕೆಲಸ ಮಾಡಿ, ಅದಕ್ಕೆ ನಾನು ಬದಲಾಗಿದೆ. ಏನ್ ತೀರ್ಮಾನ? ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆಲ್ಲ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಎಲ್ಲಾರ್ಗು ಏನಾಗಿದೆ, ಎಲ್ಲಾರ್ಗು ಮಂತ್ರಿ ಆಗ್ಬೇಕಂತ ಆಸೆ. ತಪ್ಪಿಲ್ಲ, ಅದು ತಪ್ಪಿಲ್ಲ. ಮೊದಲೇ ಬಾರಿ MLA ಆಗೋವರೆಗೂ ಮಂತ್ರಿ ಆಗ್ಬೇಕಂತ ಆಸೆ. ಏನ್ ಹೇಳಿ, ಎಲ್ಲಾರ್ಗು ನಾನು ಮಂತ್ರಿ ಆಗ್ಬೇಕು, ನೀನು ಮಂತ್ರಿ. ಈಗ ಲಿಮಿಟ್ ಇದೆ ಇದಕ್ಕೆ. ಮುಂಚೆ ಏನಾಗಿತ್ತು, ಅನ್ಲಿಮಿಟ್ ಇತ್ತು. ಈಗ 34 ಜನ ಮೇಲೆ ಮಾಡಕ್ಕಾಗಲ್ಲ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ ಸಹಜ. ಅದು ಎಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದಲ್ಲಿ ಅದೇನೆ. ಎಲ್ಲಾ ಪಕ್ಷದಲ್ಲಿ ಏನಾಗಿದೆ, ಆಕಾಂಕ್ಷಿಗಳು ಜಾಸ್ತಿ, ಎಲ್ಲಾರ್ಗು ಆಗ್ಬೇಕಂತ. ಈಗ ಮೊದಲೇ ಬಾರಿ MLA ಆಗಿ ಮಂತ್ರಿ ಆಗ್ಬಾರ್ದು ಅಂತಂದಿಲ್ಲ. ಈಗ ನಮ್ಮ ಚಿತ್ರದುರ್ಗ ಬಸಪ್ಪನ್ಗೆ ಅವಕಾಶ ಸಿಗ್ಲಿಲ್ವಾ? ಈಗ ಕುಮಾರಸ್ವಾಮಿ 2004 ಮೊದಲೇ ಬಾರಿ MLA ಆದ್ರೂ ಮುಖ್ಯಮಂತ್ರಿನೇ ಆಗ್ಬಿಟ್ರು. ಇಲ್ಲ, ಅವಕಾಶ ಹೇಳೋದು ಒಂದು ನಾನೇನ್ ಹೇಳೋದು, ಎಲ್ಲಾರ್ಗು ಆಸೆ ಇರ್ತದೆ. ಅಂದ್ರೆ ಲಿಮಿಟ್ ಇದಕ್ಕೆ ಕಾರಣಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಹೈಕಮಾಂಡ್ ಯಾವುದು? ಈಗ ಒಂದು ನಾನು ಹೇಳ್ತೀನಿ, ಮೂಲ ಕೀಳ ಇಲ್ಲ, ನಾವೆಲ್ಲ ಕಾಂಗ್ರೆಸ್, ಕರೆಕ್ಟಾ? ಈಗ ಯಾರ್ಗಾನ ಮಂತ್ರಿ ಮಾಡ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವ್ರು ಏನ್ ಮಾಡ್ತಾರೆ, ನಾವು ಹೋಗಿ ದಿಲ್ಲಿ ಕೇಳಿದ ತಕ್ಷಣ ಮಾಡಲ್ಲ, ಯಾರಿಂದ ರೆಕಮೆಂಡ್ ಮಾಡಿದ್ರು ಕೊಡಲ್ಲ. ಅವ್ರದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಯಾರು ಮಂತ್ರಿ ಮಾಡಿದ್ರೆ ಸೂಕ್ತ, ಪಕ್ಷಕ್ಕೆ ಅನುಕೂಲ ಆಗ್ತದೆ, ಪಕ್ಷಕ್ಕಿಂತ ಹೆಚ್ಚಾಗಿ ಮಂತ್ರಿ ಮಾಡಿದ್ರೆ ರಾಜ್ಯದ ಜನಕ್ಕೆ ಒಳ್ಳೇದಾಗ್ಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಆ ಸರ್ವೆ ಮಾಡೇ ಕೊಡೋದು. ಬಿಜೆಪಿ ಅವರು ಪೇಮೆಂಟ್ ಸೀಟ್ಗಳು ಅಂತ ಮಾತಾಡ್ತಾರೆ. ಅವ್ರು ಬಿಜೆಪಿ ಅವ್ರು ಏನ್ ಮಾಡೋರಂತೆ? ಈಗ ಅವ್ರ ಕಾಲದಲ್ಲೇನೆ ಏನಂದ್ರು ಇವರು, ಯತ್ನಾಳ್ ಅವ್ರು ಏನಂದ್ರು? ಯತ್ನಾಳ್ ಅವ್ರು ಏನಂದಿದ್ರು? ನಮ್ಮ ಪಕ್ಷದವ್ರು ಹೇಳಿದ್ರಾ? ನಮ್ಮ ಪಕ್ಷದವ್ರು ಹೇಳಿದೇನ್ರಿ? ಬಿಜೆಪಿ ಪಕ್ಷದಲ್ಲೇ ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2,000 ಕೋಟಿ ಕೊಟ್ಟು ಆಗಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಇದೆ. ಅವ್ರದಲ್ಲಿ ಆ ಪದ್ಧತಿ ಇರ್ಬೋದು, ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಇಲ್ಲ. ಈಗ ಒಬ್ಬ ಒಂದ್ ನಿಮಿಷ, ಈಗ ಒಬ್ಬ ಪೌರ್ವ ಕಾರ್ಮಿಕರಿಗೆ ನೋಡಿ, ಒಂದ್ ನಿಮಿಷ, ಒಬ್ಬ ಪೌರ್ವ ಕಾರ್ಮಿಕರಿಗೆ ಬಸವಂತಪ್ಪನ್ಗೆ ಇವತ್ತು ಮೊದಲೇ ಬಾರಿ MLA ಆಗಿ ಮಂತ್ರಿ ಮಾಡಿದಂದ್ರೆ ಅವಂತ ಯಾವ್ದು ದುಡ್ಡಿದೆ? ಬಿಜೆಪಿ ಮಾಡಿದ್ರ? ಅದು ಬಿಜೆಪಿ ಮಾಡಿದೇನ್ರಿ? ಮತ್ತೆ ಪೌರ್ವ ಕಾರ್ಮಿಕ ಮಗ ಬಡವ ಒದ್ಲಾಡ್ತಾ ಇದ್ದ, ಬಿಳಿ ಅಂತ ನಾನ್ ಸಾಲ ಮಾಡ್ಬಿಟ್ಟಿದ್ದೀರಣ, ಹಂಗಣ ಹಿಂಗಣ ಅಂತ ಹೇಳ್ಬಿಟ್ಟು ಮಂತ್ರಿ ಮಾಡಿಲ್ವಾ? ಮಹಿಳಾ ಸಚಿವರು ಇಲ್ಲದೆ ಇರತಕ್ಕಂತ ಕ್ಯಾಬಿನೆಟ್ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಈಗ ಬೇರೆ ಕಡೆ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಯಾವ್ದೋ ಕಾರಣದಿಂದ ಈಗ ನಿಲ್ಸಿದಾರೆ. ಅದು ಮಾಡ್ಲೇಬೇಕಾದ್ರೆ ಮಾಡ್ತಾರೆ. ಹೈಕಮಾಂಡ್